ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಕ್ಷಮಿಸಿ ತಡವಾಗಿ ಬರ್ತಾ ಇದ್ದೀನಿ. ಇವತ್ತು ಟರ್ಮಿನಲ್ ಜೊತೆ ಇರಲಿಲ್ಲ, ಹಾಗಾಗಿ ಇವತ್ತು ಯಾವುದೇ ಸ್ಟಾಕ್ಸ್ಗಳ ಬಗ್ಗೆ ಮಾತಾಡಲ್ಲ, ಡೈರೆಕ್ಟಾಗಿ ಇಂಡೆಕ್ಸ್ ಮಾತಾಡ್ಕೊಂಡು ಇವತ್ತು ಏನಾಗಿತ್ತು ಟ್ರೇಡು ಅಂತ ಮಾತಾಡ್ತಾ ಹೋಗೋಣ. ಶನಿವಾರ ಒಂದು ಚುನಾವಣೆ ಫಲಿತಾಂಶ ದಿನ ಟ್ರೇಡಿಂಗ್ ಹೇಗೆ ಮಾಡ್ಬೋದು ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ನಾಳೆ ಆ್ಯಕ್ಚುಲ್ ಇವೆಂಟ್ ಡೇ ಇರೋದು. ಇವತ್ತು ಬಂದಿದ್ದಂಥ ಹಸಿರು ಕಂಪ್ಲೀಟಾಗಿ ಎಕ್ಸಿಟ್ ಪೋಲಿಂದ ಬಂದಂಥ ಹಸಿರು. ಯಾಕಂದರೆ ಎಕ್ಸಿಟ್ ಪೋಲಲ್ಲಿ ಎಲ್ಲರೂ ಕೂಡ ಒನ್ ಸೈಡೆಡ್ ಆಗಿ ಕ್ಲೀನಾಗಿ NDAಗೆ ಮೆಜಾರಿಟಿ ಬರುತ್ತೆ ಅಂತ ಹೇಳಿದರೆ. ಐ ಥಿಂಕ್ 325 ಏನೋ ಇರೋದ್ರಲ್ಲಿ ಪ್ರಿಡಿಕ್ಷನ್ಸ್ ಕೊಟ್ಟಿರೋದ್ರಲ್ಲಿ ಲೋಯೆಸ್ಟ್ ನಂಬರ್ ಅಂತ ಕೊಟ್ಟಿರೋದು ಅಂದರೆ 325 ಅಂತ ಅನ್ಸುತ್ತೆ. ಆ ಕಾರಣದಿಂದಾಗಿ ಕ್ಲೀನ್ ಮೆಜಾರಿಟಿ ಬರುತ್ತೆ ಅನ್ನೋ ಕಾರಣದಿಂದಾಗಿ ಮಾರ್ಕೆಟ್ ಅಪ್ರಿಷಿಯೇಟ್ ಮಾಡಿದೆ. ಮೋರೆಓವರ್ ಇವತ್ತು FIS ಎಷ್ಟು 4,000 ಕೋಟಿ ಅಂಶ ಬೈ ಮಾಡಿದ್ದಾರೆ ಅಂತ ಗ್ರೂಪಲ್ಲಿ ಶೇರ್ ಮಾಡಿದ್ರಿ. ಸೊ FIS ಇಂದ ಭರ್ಜರಿಯಾಗಿ ಬೈಯಿಂಗ್ ಆಗಿದೆ. ಸೊ ಇವತ್ತು ನೋಡೋದಾದರೆ ಟಾಪ್ ಗೇನರ್ ಅಂದರೆ ಅಫ್ಕೋರ್ಸ್ ಅದಾನಿ ಪೋರ್ಟ್ಸ್ 10.2% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಅದಾನಿ ಪೋರ್ಟ್ಸ್ ಇವತ್ತಿನ ಟಾಪ್ ಗೇನರ್ ಆಗಿದೆ. ಅದಾನಿ ಎಂಟರ್ಪ್ರೈಸಸ್ ಕೂಡ 6.86% ಅಪ್ ಮೂವ್ಮೆಂಟ್ ಬಂದಿತ್ತು. ಅದಾನಿ ಅವರು ಇವಾಗ ಮತ್ತೆ ಏಷ್ಯಾದಲ್ಲಿ ಶ್ರೀಮಂತ ವ್ಯಕ್ತಿ ಆಗಿದ್ದಾರೆ. ಅಂದರೆ ಅಂಬಾನಿ ಅವ್ರನ್ನ ಹಿಂದೆ ಪುಟ್ಟ ಮೇಲಕ್ಕೆ ಹೋಗಿದ್ರು, ವಾಪಸ್ ಇವಾಗ ಇವತ್ತಿಂದ ಅದಾನಿ ಅವರೇ ಮತ್ತು ಬಿಕಾಸ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಜಾಸ್ತಿ ಆಗಿದೆಯಲ್ವಾ, ಅವರೇ ನಂಬರ್ 1 ಸ್ಪಾಟಿಗೆ ಬಂದಿದ್ದಾರೆ. ಇವತ್ತು ನೋಡೋದಾದರೆ M&M, ಟಾಟಾ ಮೋಟರ್ಸು, ಆಟೋ ಸೆಕ್ಟರ್ ಎಲ್ಲ ಸೆಕ್ಟ್ರಲ್ಲೂ ಇವತ್ತು ಪಾಸಿಟಿವ್ ಆಗಿತ್ತು ಎಕ್ಸೆಪ್ಟ್ IT. ಈಗಲೂ ಸ್ಟ್ರಗಲ್ ಆಗ್ತಾ ಇರೋ ಸೆಕ್ಟರ್ ಅಂತಂದರೆ IT ಸೆಕ್ಟ್ರು. ಏಷ್ಯನ್ ಪೇಂಟ್ಸು ಕೂಡ ಇವತ್ತು -0.51%ಅಲ್ಲಿತ್ತು. ಸೊ ಐ ಥಿಂಕ್ 0.73% ಕರೆಕ್ಷನ್ ಬಂದಿರೋ ಮೂಲಕ ಇಲ್ಲ. L&T ಮೈಂಡ್ ಟ್ರೀ ಇದೆಯಲ್ವಾ, ಅದು ನೋಡಿ 1.1 ಅದಕ್ಕೆ ಒಂದು ಬೇರೆ ಫ್ಲಾಗ್ ಆಗ್ತಾಯಿದೆ ಅಂತ ಮಾತಾಡಿದ್ವಿ. ಅದರಲ್ಲಿ ಇನ್ನೂ ಕಂಟಿನ್ಯೂಷನ್ ಆಗ್ತಾ ಇದೆ. 1.12% ಇಲ್ಲ, ಅದಕ್ಕೂ ಕಾಂಪಿಟೇಷನ್ ಕೊಡೋಕ್ಕೆ 1.32%. ಐಶರ್ ಮೋಟರ್ಸಲ್ಲಿ ಯಾಕೋ ದೊಡ್ಡದಾಗಿ ಕರೆಕ್ಷನ್ ಆಗಿಬಿಟ್ಟಿದೆ. ಅದೇ ಇವತ್ತಿನ ಟಾಪ್ ಲೂಸರ್ ಥರ ಕಾಣಿಸ್ತಾ ಇದೆ. ಸೊ ಹಾಗಾದರೆ ಹೇಗಿತ್ತು ಟ್ರೇಡು ಅಂತಂದರೆ ನೋಡಿ, ಇವಾಗ ಒಂದು ಇದನ್ನ ಹ್ಯಾಂಗಿಂಗ್ ಮ್ಯಾನ್ ಪ್ಯಾಟರ್ನ್ ಅಂತ ಕರಿಬೋದು. ಹ್ಯಾಂಗಿಂಗ್ ಮ್ಯಾನ್ ಪ್ಯಾಟರ್ನ್ ಆಗಿ ನಾಳೆ ಹಾಗಾದರೆ ರಿವರ್ಸಲ್ ಬರುತ್ತಾ ಅನ್ನೋಕ್ಕೆ ಇಲ್ಲ. ಯಾಕಂದರೆ ಈ ಚಾನಲ್ ಏನಿದೆಯೋ ಈ ಚಾನಲ್ನ ದಾಟ್ಕೊಂಡು ಮೇಲ್ಗಡೆ ಹೋಗಿದೆ. ಜೊತೆಗೆ ಕೊನೆ ಟೈಮಲ್ಲಿ ಕೆಳಗಡೆ ಬಂದು ಮೇಲ್ಗಡೆ ಬೈಯಿಂಗ್ಗೆ ಬಂದಿರೋದ್ರಿಂದ ನಾಳೆ ಒಂದು ಬೈಯಿಂಗ್ ಸೆಂಟಿಮೆಂಟೇ ವಾಪಸ್ ಆಗ್ತಾ ಹೋಗ್ಬೋದು. ಬಟ್ ಸೆಕೆಂಡ್ ಹಾಫಲ್ಲಿ ನಾಳೆ ಸೆಲ್ಲಿಂಗ್ ಬರುತ್ತೆ. ಯಾಕೆ ಹೇಳ್ತಾ ಇದೆ ಅಂದರೆ, ಯಾರಾದರೂ ಆಪ್ಷನ್ ಬೈಯಿಂಗ್ ಮಾಡೋಕ್ಕೆ ಹೋಗಿದ್ರೆ ಇವಾಗ ಆಪ್ಷನ್ ಬೈಯಿಂಗ್ ಮಾಡೋ ಟೈಮ್ ಅಲ್ಲ ಅಂತ ಗ್ರೂಪಲ್ಲಿ ಸಾರಿ ಹೇಳಿದ್ವಿ. ಇವತ್ತು ನೋಡಿ ಆಪರ್ಚುನಿಟಿಗೆ ವೆಯ್ಟ್ ಮಾಡಿರ್ಬೋದು, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಏನಾಯಿತು, ದೊಡ್ಡದಾಗಿ ಗ್ಯಾಪ್ ಅಪ್ ಓಪನಿಂಗ್ ಆಯಿತು. ಗ್ಯಾಪ್ ಅಪ್ ಓಪನಿಂಗ್ ಆದಮೇಲೆ ಈ ಕಡೆ ಕೆಳಗಡೆ ಬಂದರೆ ಪಿ ಪೊಸಿಷನ್ ತಗೊಂಬೋಣ, ಇಷ್ಟು ದೊಡ್ಡ ಗ್ಯಾಪ್ ಎಲ್ಲ ಉಳ್ಕೊಳುತ್ತೆ, ಇಲ್ಲೆಲ್ಲ ಒಂದು ಸೆಟ್ಲ್ ಆಗುತ್ತೆ, 23,000 ಹತ್ರ ಬಂದು ಸೆಟ್ಲ್ ಆಗುತ್ತೆ ಅಂತ ಯಾರಿಗಾರು ಪ್ಲಾನ್ ಇತ್ತು ಅಂತಂದರೆ, ಆದರೆ ಆ ಥರಕ್ಕೆ ಆಪರ್ಚುನಿಟಿನೇ ಕೊಡಲಿಲ್ಲ. ಯಾಕೆಂದರೆ ಇಲ್ಲಿಂದ ಕೆಳಗಡೆ ಹೋಗಿದ್ದಿದ್ರೆ ಮಾರ್ಕೆಟು ಆಯಿತು, ನೀವು ಅದನ್ನೇ ನಾವು ಸ್ಟಾಪ್ ಲಾಸ್ ಇಟ್ಕೊಂಡು ನೀವೊಂದು 100 ಪಾಯಿಂಟ್ಸ್ 200 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದಾಗಿತ್ತು. ಅಲ್ಲ, ಯಾಕಂದರೆ 23,000 ರೌಂಡ್ ಲೆವೆಲ್, ಅದಕ್ಕೆ ಮೇಲ್ಗಡೆ ಹೋಗ್ಬಿಟ್ಟಿದೆ. ತುಂಬ ಗ್ರೀಡಿಯಾಗಿ ಕುತ್ಕೊಂಡಂಗಿಲ್ಲ. ಯಾಕಂದರೆ 700-800 ಪಾಯಿಂಟ್ ಗ್ಯಾಪ್ ಅಪ್ಪಲ್ಲಿ ಓಪನಿಂಗ್ ಆಗಿದೆ. ಸೊ ಈ ರೀತಿ ಇದ್ದಾಗ ಇಲ್ಲಿ ಓಪನ್ ಆಗಿತ್ತಲ್ವ, ಇಲ್ಲಿ ಓಪನ್ ಆಗಿ ಇಲ್ಲಿ ತನಕ ಬಂತು. ಸೊ ಅಂದರೆ 800 ಪಾಯಿಂಟ್ ಮೇಲ್ಗಡೆ ಓಪನ್ ಆಗಿತ್ತು. ಸೊ ಆ ಥರ ಇತ್ತು. ಆದರೆ ಇಲ್ಲಿಂದ ವಾಪಸ್ ಮಾರ್ಕೆಟ್ ಆಪರ್ಚುನಿಟಿ ಕೊಡಲೇ ಇಲ್ಲ. ಮೇಲ್ಗಡೆ ತೊಗೊಂಡೋಗಿ ಆಲ್ಮೋಸ್ಟ್ ಓಪನಿಂಗ್ ಎಲ್ಲಾಗಿತ್ತು ಅದೇ ಪ್ಲೇಸ್ಗೆ ಬಂದು ಕ್ಲೋಸ್ ಮಾಡಿದ್ದಾರೆ. ಅಂದರೆ ಇನ್ನೂ ಪಾಸಿಟಿವ್ ಸೆಂಟಿಮೆಂಟ್ ಇದೆ ಅಂತ. ಸೊ ನಾಳೆ ನಿಫ್ಟಿ ಮತ್ತೆ ಒಂದು ಗ್ಯಾಪ್ ಅಪ್ ಓಪನಿಂಗ್ ಮಾಡಿದ್ರೆ ಏನೋ ಆಶ್ಚರ್ಯ ಇಲ್ಲ. 23,510 ಹತ್ರ ಆ ಥರ ಓಪನ್ ಆಗಿ ಒಂದು 50-100 ಪಾಯಿಂಟ್ ಆಗಿ ಒಂದು 11 ಗಂಟೆ ಆ ಟೈಮಿಂದ ನಿಮಗೆ ಒಂದು ಸೆಲ್ಲಿಂಗ್ ನೋಡಲಿಕ್ಕೆ ಸಿಗ್ಬೋದು. ಆ ಸೆಲ್ಲಿಂಗ್ ಬಂದರೆ ಎಲ್ಲಿ ತನಕ ಬರುತ್ತೆ, 23,300 ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಅದಕ್ಕಿಂತ ಕೆಳಗಡೆ ಬಂದರೆ 23,100. ಸೊ ನಾಳೆ ಆಪ್ಷನ್ ಬೈಯಿಂಗ್ ಮಾಡಬೇಕಂದ್ರೆ ನೋಡಿ, ಅರ್ಜೆಂಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆಲ್ರೆಡಿ ತೀಟ ತುಂಬ ಜಾಸ್ತಿ ಇದೆ. ಫಸ್ಟ್ ಆಫ್ ಆಲು ನಾಳೆ ಗ್ಯಾಪ್ ಅಪ್ ಓಪನಿಂಗ್ ಆದರೆ ಇನ್ನೂ ಜಾಸ್ತಿ ಆಗಿರುತ್ತೆ. ಗ್ಯಾಪ್ ಅಪ್ ಓಪನಿಂಗ್ ಆದಮೇಲೆ ಇನ್ನೂ ಮೇಲೆ ಹೋಗುತ್ತೆ ಅಂತ ನೀವು ಸಿ ಬೈ ಮಾಡಿದ್ರೆ ನಾಳೆ ಹೊಡೆದ ಬಿಡೋ ಚಾನ್ಸಸ್ ಇರುತ್ತೆ. ಹಾಗಂದ್ರೆ ಪಿ ಬೈ ಮಾಡಬೇಕಂತಂದ್ರೆ ಇಲ್ಲ, ಆಪ್ಷನ್ ಸೆಲ್ಲಿಂಗ್ ಮಾಡೋಕ್ಕೆ ಇದು ಬೆಸ್ಟು. ಸೊ 23,100, 23,000 ಈ ಲೆವೆಲ್ಗಳನ್ನು ಖಂಡಿತ ಆಪ್ಷನ್ ಸೆಲ್ಲಿಂಗ್ ಮಾಡೋದಕ್ಕೆ ಯೋಚನೆ ಮಾಡ್ಬೋದು, ಪಿ ಸೆಲ್ ಮಾಡೋಕ್ಕೆ. ಯಾರಾದರೂ ನಿಫ್ಟಿನಲ್ಲೇ ಟ್ರೇಡ್ ಮಾಡ್ತಾ ಇದ್ದೀರಾ ಅಂತಂದರೆ, ಬಟ್ ಎಲ್ಲಿಂದ ರಿವರ್ಸಲ್ ಬರುತ್ತೆ ಅನ್ನೋದನ್ನು ನೋಡಿಕೊಂಡು ಮೇಲ್ಗಡೆ ಸೆಲ್ ಮಾಡಿ. ಇಂಥದ್ದೇ ಡಿಫೈನ್ ರೇಂಜ್ ಅಂತ ಇಲ್ಲ. ನಾಳೆ ತುಂಬ ವಾಲಿಟೈಲ್ ಆಗಿರುತ್ತೆ ಮಾರ್ಕೆಟು. ಇವತ್ತು ಕ್ಲೀನಾಗಿ ಒಂದು ಸೈಡ್ ಹೋಗಿದೆ, ಬಟ್ ನಾಳೆ ಮೇಲೆ ಕೆಳಗೆ ಎತ್ತಾಡಿಸೋಂಥ ಸಾಧ್ಯತೆಯೂ ಇದೆ. ಏನಾದ್ರು ರಿಸಲ್ಟಲ್ಲಿ ಒಂಚೂರು ಆಚೆ ಈಚೆ 325 ಅಂತ ಹೇಳಿದ್ದು ಅಷ್ಟು ಬೆಳೆದಲ್ಲೇ 310 ಬಂದು ನಿಂತ್ಕೊತಾ ಇದ್ದಾರೆ. ಆ ಥರ ಏನಾರು ಆಯಿತು ಅಂತಂದರೆ ಮಾರ್ಕೆಟಲ್ಲಿ ಆಚೆ ಈಚೆ ನೋಡಲಿಕ್ಕೆ ಸಿಗ್ತಾ ಹೋಗ್ಬೋದು. ಬಟ್ ಸೆಂಟಿಮೆಂಟ್ ಸದ್ಯಕ್ಕೆ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ನೋಡೋದಾದರೆ ಬ್ಯಾಂಕ್ ನಿಫ್ಟಿ ಇನ್ನೂ ಮೇಲ್ಗಡೆ ಹೋಗಿ ಕ್ಲೋಸಿಂಗ್ ಆಗಿದೆ ನೋಡಿ. ಆಲ್ಮೋಸ್ಟ್ ದಿನದ ಎಲ್ಲಿ ಕ್ಲೋಸ್ ಆಯಿತು ಅದ್ರ ಟಾಪಲ್ಲಿ ಬಂದು ಕ್ಲೋಸಿಂಗ್ ಆಗಿದೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಈಗಲೂ ಕೂಡ ಪಾಸಿಟಿವ್ ಮೂವ್ಮೆಂಟ್ ಇದೆ. ಇಲ್ಲಿ ಇದು ಸೇಮ್ ಸಿನಾರಿಯೋ. ಇವತ್ತು ಆಯಿತು, ವಾಪಸ್ ಮತ್ತೆ 50,000 ಬಂದು ಟೆಸ್ಟ್ ಆಗುತ್ತೆ, 50,000 ಕೆಳಗಡೆ ಬರುತ್ತೆ, 49,600 ಬರುತ್ತೆ, ಒಂದ್ಸಲ ಬಂದು ಟೆಸ್ಟ್ ಮಾಡುತ್ತೆ. ಆ ಥರ ಏನೇ ಸೆಂಟಿಮೆಂಟ್ ಇದ್ರೂ ಇವತ್ತು ನಿಫ್ಟಿ ತುಂಬ ಗ್ಯಾಪ್ ಅಪ್ ಓಪನಿಂಗ್ ಆಗಿದೆ. ಬ್ಯಾಂಕ್ ನಿಫ್ಟಿ ಅಷ್ಟೊಂದು ಆಗಿರಲಿಲ್ಲ. ಸೊ ಅದಾದಮೇಲೆ ಏನು ಮಾಡ್ತು, ಕಾಂಪನ್ಸೇಟ್ ಮಾಡೋಕ್ಕೆ ಕ್ಲೋಸಿಂಗಲ್ಲಿ ಅದನ್ನ ಚೆನ್ನಾಗಿ ಮೇಲ್ಗಡೆ ತೊಗೊಂಡೋಗಿ ಕೊಟ್ಟಿದೆ. ಅಂದರೆ 49,000 ಹತ್ತಿರ ಇದ್ದಿದ್ದು 51,200 ಅಂದರೆ 2,200 ಪಾಯಿಂಟ್ಸ್ ಮೇಲ್ಗಡೆ ಹೋಗಿ ಬ್ಯಾಂಕ್ ನಿಫ್ಟಿ ಕ್ಲೋಸ್ ಆಗಿದೆ. ಮೇಲ್ಗಡೆ ನೋಡೋದ್ರಲ್ಲಿ ಅರ್ಥನೇ ಇಲ್ಲ. ಯಾಕೆಂತಂದರೆ ಈಗ ಆಲ್ ಟೈಮ್ ಹೈ ಟೆರಿಟರಿಗೆ ಬಂದುಬಿಟ್ಟಿದ್ದೀವಿ. 50,000, 49,900 ಇದು ರೆಸಿಸ್ಟೆನ್ಸ್ ಆಗುತ್ತೆ. ಇದು ಬಂದು ಟೆಸ್ಟ್ ಆಗುತ್ತೆ ನೋಡಿ, ಯೋಚನೆ ಮಾಡಿಬಿಡಿ. ಈ ಗ್ಯಾಪು ಫಿಲ್ ಮಾಡುತ್ತೆ ಮಾರ್ಕೆಟು. ಯಾವತ್ತು ಮಾಡುತ್ತೆ ಅಂತ ಗೊತ್ತಿಲ್ಲ. ಇಡೀ ನಾಳೆ ಏನಾದರೂ ಒಂದು ದೊಡ್ಡದಾಗಿ ಓಪನಿಂಗ್ ಆಯಿತು ಅಂತಂದರೆ, ಗ್ಯಾಪ್ ಅಪ್ ಓಪನಿಂಗು ನೀವು ರೆಡಿ ಮಾಡ್ಕೊಳ್ಳಿ, ಒಂದು ರಿವರ್ಸಲ್ ಟ್ರೇಡ್ ಸಿಗುತ್ತೆ. ಸೊ ತುಂಬ ಗ್ಯಾಪ್ ಅಪ್ ಓಪನಿಂಗ್ ಏನಾರು ಆಯಿತು ನಾಳೆ ಅಂತಂದರೆ ಒಂದು ರಿವರ್ಸಲ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಅನ್ಲೆಸ್ ಏನಾದ್ರು 400 ಈ ಥರ ಏನಾದ್ರು ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್, ತುಂಬ ಪಾಸಿಟಿವ್ ರಿಸಲ್ಟ್ ಬಂತು ಅಂತಂದರೆ ಮಾರ್ಕೆಟ್ ಇನ್ನೂ ಕಂಟಿನ್ಯೂಷನ್ ಮಾಡ್ಕೊಂಡೇ ಇರ್ಬೋದು. ಆಮೇಲೆ ಇಡೀ ಮಂತು ಆರಾಮಾಗಿ ಒಂದೇ ರೇಂಜಲ್ಲಿ ನಿಲ್ಲೋ ಥರ ಮಂತ್ ಆಗಿರುತ್ತೆ. ಸೊ ನೋಡೋಣ, ನಾಳೆ ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಗಿ ಇನ್ನೊಂದು ಸ್ವಲ್ಪ ಮೇಲ್ಗಡೆ ಹೋಗಿ, ಅಂದರೆ ಈಗ 51,100 ಇದ್ದೀವಿ, 51,500, 52,000 ಎಲ್ಲಿ ತನಕ ಬೇಕಾದರೂ ಹೋಗ್ಬೋದು ನಾಳೆ. ಸೊ 52,000 ತನಕ ಹೋಗಿ ಅಲ್ಲಿಂದ ವಾಪಸ್ ಸೆಲ್ಲಿಂಗ್ ಬಂದರೆ 51,000 ಅನ್ನೋದೇ ನಾಳೆ ಫಸ್ಟ್ ಸಪೋರ್ಟ್ ಆಗಿರುತ್ತೆ. ಅದಕ್ಕಿಂತ ಕೆಳಗಡೆ ಬಂದರೆ 50,000 ಸೆಕೆಂಡ್ ಸಪೋರ್ಟ್ ಆಗಿರುತ್ತೆ. ಮಧ್ಯದಲ್ಲಿ ಅಫ್ಕೋರ್ಸ್ 500 ಲೆವೆಲ್ ಅದು ಕೂಡ ಸಪೋರ್ಟ್ ಆಗ್ತಾ ಹೋಗುತ್ತೆ. ಈ ಲೆವೆಲ್ಗಳನ್ನು ನೀವು ಪಿ ಸೆಲ್ ಮಾಡೋದಕ್ಕೆ ಯೋಚನೆ ಮಾಡ್ಬೋದು. ಯಾವಾಗ ಇದು ವ್ಯಾಲಿಡ್ ಆಗುತ್ತೆ,
ತುಂಬ ಗ್ಯಾಪ್ ಅಪ್ ಓಪನಿಂಗ್ ಆಗಿ ಆಮೇಲೆ ಏನಾದರೂ ಬರ್ತಾ ಇದೆ ಅಂತಂದರೆ ಅದೇ ರೇಂಜಲ್ಲಿ ಓಪನ್ ಆಗಿ ಬಂತು ಅಂತಂದರೆ ಇದೇ ರೇಂಜನ್ನು ಇಟ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಯಾಕಂದರೆ ವಾಲಟೈಲ್ ಮಾಡಿ ಮೇಲ್ಗಡೆ ಹೋಗಿ ಏನು ಬೇಕಾದ್ರೂ ಮಾಡಿಸೋ ಸಾಧ್ಯತೆ ಇರುತ್ತೆ. ಅಕಸ್ಮಾತ್ ಗ್ಯಾಪ್ ಅಪ್ ಓಪನಿಂಗ್ ಆಗಿ ಬಂತು ಅಂದರೆ ಈ ಟಾರ್ಗೆಟ್ಗಳನ್ನು ನಾವು ನಾಳೆಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಅವಾಗ ಡೇ ಎಂಡಿಂಗ್ ಕ್ಯಾಂಡಲ್ ಅಂತ ನೋಡೋದಾದರೆ ಇದರಲ್ಲೂ ಬ್ಯಾಂಕ್ ನಿಫ್ಟಿ ಕ್ಯಾಂಡಲ್ ನೋಡೋದಾದ್ರೆ ನೋಡಿ ಇವಾಗ ಒಂದು ಹ್ಯಾಂಗಿಂಗ್ ಮ್ಯಾನ್ ಪ್ಯಾಟರ್ನ್ ಥರ ಮಾಡಿದೆ. ಇದರಲ್ಲೂ ಆದರೆ ಪ್ಯಾಟರ್ನ್ ಹೇಳೋಕ್ಕಾಗುತ್ತಾ? ಇಲ್ಲ. ನೋಡಿ ಈ ಪ್ಯಾಟರ್ನ್ ಇವಾಗ ಮೇಲ್ಗಡೆ ಹೊರಟೋಗ್ಬಿಟ್ಟಿದೆ, ಇದರಿಂದ ಮೇಲ್ಗಡೆ ಹೋಗಿದೆ. ಸೊ ನಾಳೆ ಏನೇ ಆಯಿತು ಬಂತು ಅಂದ್ರೂ 50,000 ಅನ್ನೋದು ಫಸ್ಟು ನಮಗೆ ಸಪೋರ್ಟಾಗಿ ಆ್ಯಕ್ಟ್ ಆಗುತ್ತೆ. ಯಾಕಂದರೆ ಈ ಚಾನಲ್ನ ಕೆಳಗಡೆ ಬೇಸ್ ಅಂತಲೇ ಆಗ್ತಾ ಹೋಗುತ್ತೆ. ಸೊ 50,000 ಸಪೋರ್ಟಾಗಿ ಆ್ಯಕ್ಟ್ ಆಗಲೇಬೇಕು. ಮೋರ್ ಓವರ್ ಅದಕ್ಕಿಂತ ಕೆಳಗಡೆ ಬಂದರೆ 49,000 ಇದಿಲ್ಲ, ಅದೆಲ್ಲ ತುಂಬ ದೂರದ ಮಾತಾಡ್ಬಿಡಿ. ನಾಳೆ ಗ್ಯಾಪ್ ಅಪ್ ಆಗಿ ಮೇಲ್ಗಡೆ ಹೋಯಿತು ಅಂತಂದರೆ ಆ ರೀತಿ ಇದೇ ಝೋನಲ್ಲಿ ಹೋಗಿ ಓಪನ್ ಆಗಿ ಕೆಳಗಡೆ ಬರ್ತಾ ಇದೆ ಅಂತಂದರೆ ಆಗ ನೀವು 49,000 ಪಿಗಳನ್ನು ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಸೊ ಸ್ವಲ್ಪ ದೂರದ ರೇಂಜ್ ಇಟ್ಕೊಳ್ಳಿ. ಇವತ್ತೇ ಗೊತ್ತಾಗಿದೆ ಅನ್ಸುತ್ತೆ 2,000 ಪಾಯಿಂಟ್ಗಳ ರೇಂಜ್ ಬಂದಿದೆ. ಇವತ್ತು ಒನ್ ಸೈಡೆಡ್ ಆಗಿದೆ, ಏನೂ ಇವತ್ತು ಟ್ರಿಕ್ಕಿ ಆಗಿರಲಿಲ್ಲ ಮಾರ್ಕೆಟು. ಎಲ್ಲಿ ಓಪನ್ ಆಯಿತು ಅದೇ ಸೈಡ್ಗೆ ಹೋಗಿದೆ. ಹಿಂಗೆ ಇರುತ್ತೆ ಅಂತ ನಾಳೆ ಸಾಧ್ಯತೆ ಇಲ್ಲ, ಚೇಂಜ್ ಕೂಡ ಆಗ್ತಾ ಹೋಗ್ಬೋದು. ಇದ್ರ ಬಗ್ಗೆ ಡೇಟಾ ವರ್ಷ ಏನು ಮಾಡಿದೆ ಅನ್ನೋದನ್ನು ಸ್ಯಾಟರ್ಡೆ ವಿಡಿಯೋ ಇದೆ, ಈ ವಿಡಿಯೋ ರೆಂಡಿ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಗೆ ಇವತ್ತು ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಇತ್ತಲ್ವಾ, ಆ ಇಂಡಿಯಾ ವಿಕ್ಸ್ ನೋಡ್ಕೊಂಬಂದು ನೋಡಿ. ಇಂಡಿಯಾ ವಿಕ್ಸ್ ಕ್ರ್ಯಾಶ್ ಆಗುತ್ತೆ ಅಂತ ಮಾತಾಡ್ಕೊಂಡಿದ್ದೆ, ಅದೇ ರೀತಿ ಕ್ರ್ಯಾಶ್ ಆಗಿದೆ, ವಾಪಸ್ ಬಿಲ್ಡಪ್ ಆಗ್ತಾರೆ. ನಾಳೆ ಮತ್ತೆ ಶೂಟಪ್ ಆದರೂ ಆಶ್ಚರ್ಯ ಇಲ್ಲ. ಇಂಡಿಯಾ ವಿಕ್ಸು ಶೂಟಪ್ ಆಗಿ ಆಮೇಲೆ ಸೆಕೆಂಡ್ ಹಾಫಲ್ಲಿ ಖಂಡಿತ ಕ್ರ್ಯಾಶ್ ಆಗುತ್ತೆ. ನಾಳೆ ಇಂಡಿಯಾ ವಿಕ್ಸು ನನ್ನ ಪ್ರಕಾರ 18ಗಿಂತ ಕೆಳಗಡೆ ಬರೋವಂಥ ಸಾಧ್ಯತೆ ಇದೆ. ಹಾಗಾಗಿ 18ಗಿಂತ ಕೆಳಗಡೆ ಬಂತು ಅಂತಂದರೆ ನಾಳೆ ಪ್ರೀಮಿಯಂಗಳೆಲ್ಲ ಬಮ್ ಅಂತ ಫುಲ್ 18ಗಿಂತ ಕೆಳಗಡೆ ಬಂತು ಅಂತಂದರೆ ನಾಳೆ ಪ್ರೀಮಿಯಂಗಳೆಲ್ಲ ಖಂಡಿತವಾಗ್ಲಿ ಸ್ಲ್ಯಾಶ್ ಆಗುತ್ತಾ ಹೋಗುತ್ತೆ. ಬ್ಯಾಂಕ್ ನಿಫ್ಟಿ ನಿಫ್ಟಿ ಎಕ್ಸ್ಪೈರಿ ಆಮೇಲಿದೆ, ನಾಳೆ ರಿಸಲ್ಟ್ ಆದಮೇಲಿದೆ. ಬಟ್ ನಾಳೆ ಸ್ವಲ್ಪ ಇಂಡಿಯಾ ವಿಕ್ಸು ಸ್ಲ್ಯಾಶ್ ಆಗುವಂಥ ಸಾಧ್ಯತೆ ಇದೆ. ಯಾಕೆಂತಂದರೆ ನಾಳೆ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ ಯಾರು ಬರ್ತಿದ್ದಾರೆ, ಏನು ಕತೆ ಅಂತ. ವಾಲಟಿಲಿಟಿ ಅನ್ನೋದು ಕಮ್ಮಿ ಇರುತ್ತೆ ಅಂತ ಅನಿಸುತ್ತೆ. ಸೊ ಕ್ವಿಕ್ಕಾಗಿ ಒಂದ್ಸಲ ನೋಡ್ಕೊಂಬರೋದಾದ್ರೆ ನೋಡಿ, ನಿಫ್ಟಿದು 22,500 ಐ ಥಿಂಕ್ ನಾನು ಸ್ಯಾಟರ್ಡೆ ವೀಡಿಯೋ ಮಾಡಿದಾಗ 400 ರೂಪಾಯಿ ಚಿಲ್ಲರೆ ನಡೀತಿತ್ತು. ಖಂಡಿತ 22,500 ಯಾರು ATMನ ನೀವು ಬೈ ಮಾಡಿ ಕ್ಯಾರಿ ಮಾಡಿದ್ರಿ ಅಂತಂದರೆ 1 to double ಆಲ್ಮೋಸ್ಟ್ ನಿಮಗೆ ಇವತ್ತು 1 to double ದುಡ್ಡು ಆಗಿರ್ಬೋದು, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಇನ್ ಕೇಸ್ ಏನಾದರೂ ಮಾರ್ಕೆಟ್ ಆ ರೀತಿ ರಿಯಾಕ್ಟ್ ಮಾಡಿದ್ರೆ, ಉಲ್ಟಾ ರಿಯಾಕ್ಟ್ ಮಾಡಿತ್ತು ಅಂತಂದರೆ, ಯಾಕಂದರೆ ನೀವು ಎಕ್ಸಿಟ್ ಪೋಲ್ ಬಂದಿರಲಿಲ್ಲ, ಶುಕ್ರವಾರ ನೀವು ಕ್ಯಾರಿ ಮಾಡಿದ್ರಿ, ಫೇವರಬಲ್ ಆಗಿತ್ತು. ಬಟ್ ಎಕ್ಸಿಟ್ ಪೋಲ್ ಏನು ಬೇಕಾದ್ರೂ ಬರ್ಬೋದಾಗಿತ್ತು. ಆ ಥರ ಇದ್ದು ಏನಾದರೂ ಆಗಿತ್ತು ಅಂತಂದರೆ ನಿಮಗೆ 400 ರೂಪಾಯಿನೂ ಲಾಸ್ ಆಗ್ತದೆ. ಅಂದರೆ 450 ಪಾಯಿಂಟ್ಗಳ ಮೇಲ್ಗಡೆ ಹೋದ್ಮೇಲೆ ನಿಮಗೆ ಲಾಭ ಇದ್ದಿದ್ದು, ಅದನ್ನ ಅರ್ಥ ಮಾಡ್ಕೊತಿಲ್ಲ. ಇವತ್ತು ಆ ರೀತಿ ಸಿಚುವೇಶನ್ ಆಗಿದೆ ಮಾರ್ಕೆಟಲ್ಲಿ. ಯಾಕಂದರೆ 800 ಪಾಯಿಂಟ್ಸ್ ರ್ಯಾಲಿ ಆಗಿದೆ. ಅದ್ರ ಜೊತೆಗೆ ಇನ್ನೂ ತೀಟಾ ವ್ಯಾಲ್ಯೂ ತುಂಬಿಕೊಂಡಿದ್ದು 900 ಮೇಲಿದೆ. ಸೊ ಯೋಚನೆ ಮಾಡಿ, 22,500 ಅವತ್ತು 22,500 600ಕ್ಕೆ ತೋರಿಸಿದೆ, 600ಕ್ಕೆ ಅನ್ಸುತ್ತೆ. 22,600 400 ರೂಪಾಯಿ ನಡೀತಾ ಇತ್ತು. ಫಸ್ಟ್ ಆಫ್ ಆಲ್ ಅದು ಔಟ್ ಆಫ್ ದ ಮನಿ ಆಗಿತ್ತು. 22,520 ಒಂದು ಬಂದು ಕ್ಲೋಸಿಂಗ್ ಆಗಿತ್ತು. 22,600ಕ್ಕೆ ನೀವು 400 ರೂಪಾಯಿ ಕೊಟ್ಟು ತೊಗೊತಾ ಇದ್ದೀರಾ ಅಂದರೆ ಅರ್ಥ ಏನು? ಅಂದರೆ 23,000 ಮೇಲ್ಗಡೆ ಬಂದರೆ ಬ್ರೇಕ್ ಇವನ್ ಆಗುತ್ತೆ ಅಂತ ಲೆಕ್ಕ ಇದ್ದಿದ್ದು. ಇವತ್ತು ಅದೇ ಆಗಿದ್ದು, 23,000 ಮೇಲ್ಗಡೆ ಬಂತು, ಇನ್ನೂ ಒಂದು 300-400 ಪಾಯಿಂಟ್ ಹೋಯ್ತು ಬಿಡಿ. ಇನ್ ಕೇಸ್ ಏನಾದ್ರು 23,000ದಲ್ಲಿ ಓಪನಿಂಗ್ ಆಗಿ ರೆಸಿಸ್ಟೆನ್ಸ್ ತಗೊಂಡು ಕೆಳಗಡೆ ಬಂದಿತ್ತು ಅಂತಂದರೆ ಆ 400 ರೂಪಾಯಿ ನಿಮ್ಮದು ಕನ್ವರ್ಟ್ ಆಗ್ತಾನೆ ಇರಲಿಲ್ಲ. ಅಫ್ಕೋರ್ಸ್ ವಾಲಟಿಲಿಟಿ ಕಾರಣದಿಂದಾಗಿ ನಿಮಗೆ ಇನ್ನೂ ವಿಕ್ಸ್ ಜಾಸ್ತಿ ಇರೋದ್ರಿಂದ ಸಿಕ್ಕಿರ್ಬೋದಿತ್ತು. ಬಟ್ ಇಲ್ಲ ಅಂತಂದರೆ ಖಂಡಿತ ಇಲ್ಲ. ಇನ್ ಕೇಸ್ ಏನಾದರೂ ನಿಮ್ಮ ನೆಗೆಟಿವ್ ಸೈಡ್ ಆಗಿತ್ತು ಅಂತಂದರೆ ಪೂರ್ತಿ ಡಮರ್ ಆಗೋಗಿತ್ತು. ಅದಕ್ಕೋಸ್ಕರ ಹೇಳ್ತಾ ಇರೋದು ಆಪ್ಷನ್ ಬೈಯಿಂಗ್ ಮಾಡೋ ಟೈಮಲ್ಲ ಇದು. ಯಾಕಂದರೆ ಕೂತ್ಕೊಳ್ತಾ ಇಲ್ಲ, ರಿಸ್ಟೋ ರಿವಾರ್ಡ್ ಕೂತ್ಕೊಳ್ಳೋದಿಲ್ಲ, ಅಷ್ಟೊಂದು ದೊಡ್ಡ ಪ್ರೀಮಿಯಂ ಕೊಟ್ಬಿಟ್ಟು ನೀವು ತೊಗೊಳಕ್ಕಾಗೋದಿಲ್ಲ. ಇನ್ ಕೇಸ್ ನಾಳೆಗೆ ನಿಫ್ಟಿ ಎಕ್ಸ್ಪೈರಿ ಅಲ್ವಾ, ನಾಳೆ ನಿಫ್ಟಿ ಎಕ್ಸ್ಪೈರಿ ಅಂತ ನೀವು ನೋಡೋದಾದರೆ ಈಗ ನೋಡಿ 22,700ರಲ್ಲಿ 340 ರೂಪಾಯಿ ನಡೀತಾ ಇದೆ. ಅಂದರೆ ಅಡ್ಡ ಮನೆ ಹೆಚ್ಚು ಕಮ್ಮಿ 22,596 ಮುಗಿದಿದೆ. ಅಂದರೆ 22,600 385 ರೂಪಾಯಿ ನಡೀತಾ ಇದೆ. ಅಂದರೆ ಅರ್ಥ ಏನು? ನಾಳೆ 22,600ಕ್ಕೆ ನೀವು 385 ರೂಪಾಯಿನ ಆ್ಯಡ್ ಮಾಡಬೇಕಂದ್ರೆ ಎಲ್ಲಿಗಾಯಿತು? ಹೆಚ್ಚು ಕಮ್ಮಿ 23,000 ಆಗೋಯ್ತು. 23,000ಕ್ಕೆ ನಾಳೆ ಏನಾದ್ರು ಓಪನ್ ಆಯಿತು ಅಂತಂದರೆ ಈ 385 ವ್ಯಾಲ್ಯೂ ಝೀರೋ ಆಗುತ್ತೆ, ಬ್ರೇಕ್ ಇವನ್ ಆಗುತ್ತೆ. ಇಂಟ್ರೆನ್ಸಿಕ್ ವ್ಯಾಲ್ಯೂನೇ ಇಲ್ಲ, ಇಲ್ಲಿ ಕಾಣಿಸ್ತಾ ಇದೆ, ಇದು ಝೀರೋ ಇದೆ. ಈಗಿರೋದು ಪೂರ್ತಿ ತೀಟಾ ವೇಗನೇ ಇದರಲ್ಲಿರೋವಂಥದ್ದು. ಅದು ನಾಳೆ ಎಕ್ಸ್ಪೈರಿಗೆ ಪೂರ್ತಿ ಝೀರೋ ಆಗಲೇಬೇಕು, ಔಟ್ ಆಫ್ ದ ಮನಿ ಆಯಿತು ಅಂತಂದರೆ ಅರ್ಥ ಏನು? ನಾಳೆ 22,900 ಮೇಲ್ಗಡೆ ಕ್ಲೋಸಿಂಗ್ ಆಗಲಿಲ್ಲ ಅಂತಂದರೆ ಇದೆಲ್ಲ ನಿಮಗೆ ಏನಾಗುತ್ತೆ? 22,600ಕ್ಕೆ ನೀವು 385 ರೂಪಾಯಿ ಕೊಟ್ಟು ತೊಗೊಂಡಿದ್ದೀರಾ, ಅದು ಖಂಡಿತ ಅಷ್ಟು ಆ ರೇಟಿಗೆ ಹೋಗೋದಿಲ್ಲ, ಅದಕ್ಕಿಂತ ಕಮ್ಮಿನೇ ಬರುತ್ತೆ. ಅಂದರೆ ಇವತ್ತು ಯಾರು ತೊಗೊಂಡು 380-385 ರೂಪಾಯಿ ಕ್ಲೋಸಿಂಗ್ ಟೈಮಲ್ಲಿ ಪಾಸಿಟಿವ್ಗೆ ಕ್ಲೋಸಿಂಗ್ ಆಗಿದೆ ಅಂತ ನೀವು ಕ್ಯಾರಿ ಫಾರ್ವರ್ಡ್ ಮಾಡಿದ್ರಿ ಅಂತಂದರೆ ನಾಳೆ ಒಂದು ಸೈಡ್ ವೇಸ್ ಓಪನಿಂಗ್ ಆಗಿಬಿಟ್ಟು ಅಲ್ಲೇ ಕೆಳಗಡೆ ಉಳಿತು ಅಂತಂದರೆ ನಿಮಗೆ ಬ್ರೇಕ್ ಇವನಲ್ಲಿ ಎಕ್ಸಿಟಿಗೆ ಸಿಗುತ್ತೆ ಹೊರತು ಪ್ರಾಫಿಟಲ್ಲಿ ಎಕ್ಸಿಟ್ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಟ್ರ್ಯಾಪ್ ಮಾಡ್ಕೊಂಡು ಹೋಗ್ಬಿಡಿ. ನಾಳೆ ಹೆಂಗೆ ಹೋಗುತ್ತೋ ಹಂಗೆ ನೋಡಿಕೊಂಡು ಆಪ್ಷನ್ ಸೆಲ್ಲಿಂಗ್ ಮಾಡೋದೇ ಬೆಟರ್ ಅಂತ ಅನ್ಸುತ್ತೆ ನನಗೆ. 23,000 ರೆಸಿಸ್ಟೆನ್ಸ್ ಆಗಿರಲೇಬೇಕು. ಸೊ ನಿಫ್ಟಿ ನೋಡ್ಕೊಂಡು ಬಂದ್ಬೋಣ ಒಂದ್ಸಲ. ಅದೇ ರೀತಿಯಾಗಿ FIDA ಡೇಟಾ ನೋಡೋದಾದ್ರೆ ನೋಡಿ, ಸ್ಟ್ರಾಂಗ್ ಬೇರಿಶು ಸ್ಟ್ರಾಂಗ್ ಬುಲಿಶು, ಒಂದು ಸ್ಟ್ರಾಂಗ್ ಬೇರಿಶು ಸ್ಟ್ರಾಂಗ್ ಬುಲಿಶು ಎರಡೂ ಕೂಡ ರಿಟೇಲರ್ ಸಹಿತವಾಗಿ ಎಲ್ಲರೂ ಇಂಡಿಸೈಸಿವ್ ಆಗಿದ್ದಾರೆ. ನಾಳೆ ಏನು ಮಾಡ್ತಾರೆ ಅನ್ನೋದು ನಾಳೆ ಕೌಂಟಿಂಗ್ ಆದಾಗ ಏನು ಬರುತ್ತೆ ಅನ್ನೋದ್ರ ಮೇಲೆ ನಿರ್ಧಾರ ಆಗೋಗಿದೆ. ಹಾಗಾಗಿ ನಾಳೆ ಆ್ಯಕ್ಚುಲ್ ಡೇ ಇರೋಂಥದ್ದು. ನಿಫ್ಟಿನ ನೋಡಿದ್ರೆ ಪೊಸಿಷನ್ ಕ್ಯಾರಿ ಮಾಡೋರು ತುಂಬ ಕಮ್ಮಿ, ಇಲ್ಲೇ ಕಾಣಿಸ್ತಾ ಇದೆ ನಿಮಗೆ 9 ಲಕ್ಷ 7 ಲಕ್ಷ ರೆಸಿಸ್ಟೆನ್ಸ್ಗಳು ಮೇಲ್ಗಡೆ ಇದೆ, ಕೆಳಗಡೆ ಸಪೋರ್ಟ್ಗಳಿದೆ. 22,000ದಲ್ಲಿ ಹೈಯೆಸ್ಟ್ ಸಪೋರ್ಟ್ ಬಿಲ್ಡಪ್ ಆಗಿದೆ. ಅದೇ ರೀತಿಯಾಗಿ 23,000ದಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿದೆ. ಈ 1,000 ಪಾಯಿಂಟಲ್ಲೇ ಇರ್ತಾರ. ಮೇಲ್ಗಡೆ ಓಪನಿಂಗ್ ಆಗಿದ್ರೆ 23,000ಕ್ಕೆ ಹೋಗೋಕ್ಕಾಗಲ್ವಾ ಅಂದರೆ ಖಂಡಿತ ಸಾಧ್ಯತೆ ಇದೆ. ಗ್ಯಾಪ್ ಅಪ್ ದೊಡ್ಡದಾಗಿ ಓಪನ್ ಆಯಿತು ಅಂದರೆ
22,900 23,000 ತನಕ ಹೋಗಿ ಅಲ್ಲಿಂದ ವಾಪಸ್ ನಿಮಗೆ ಸೆಲ್ಲಿಂಗ್ ಬರ್ತಾ ಹೋಗೋದು. ಬಂದರೆ ಏನು ಹೇಳ್ತಾ ಇದ್ದೀನಿ, ಇದೇ ಫಸ್ಟ್ ಸಪೋರ್ಟ್ ಆಗಿರಬೇಕು. ಅದಕ್ಕೆ ಕೆಳಗಡೆ ಬಂದರೆ ಇಷ್ಟು ಅಷ್ಟೇ ಎಕ್ಸ್ಪೆಕ್ಟ್ ಮಾಡಿ, ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಕೋಬಿಡಿ. ತುಂಬ ದೊಡ್ಡ ಗ್ಯಾಪ್ ಆಫ್ ಓಪನಿಂಗ್ ಆಯಿತು ಅಂತಂದರೆ ಹೇಗೆ ನೋಡ್ತಾ ಹೋಗೋಣ, ಟೈಮ್ ಸಿಗ್ತಾ ಹೋಗುತ್ತೆ. ಬಟ್ ನಾಳೆ ಏನಾದರೂ ಆ ಕ್ಯಾಂಡಲ್ ಮಾಡ್ತು ಅಂತಂದರೆ ಮುಂದಿನ ದಿನಗಳಲ್ಲಿ ಮಾರ್ಕೆಟಿಗೆ ಅನುಕೂಲ ಆಗ್ತಾ ಹೋಗುತ್ತೆ. ಯಾಕಂದರೆ ಡೈಲಿ ಕ್ಯಾಂಡಲ್ 1,000 ಪಾಯಿಂಟ್ ಮಾಡೋಕ್ಕೆ ಒಂದೊಂದ್ಸಲ ವರ್ಷಗಟ್ಟಲೆ ತೊಗೊಳುತ್ತೆ ಮಾರ್ಕೆಟ್. ಯಾವ 1,000 ಪಾಯಿಂಟ್ಗಳನ್ನು ಒಂದು ವಾರದಲ್ಲೇ ಮುಗಿದೋಗುತ್ತೆ, ಇಡೀ ವರ್ಷ ಅಲ್ಲೇ ಇರುತ್ತಾ ಅಥವಾ ಅಟ್ಲೀಸ್ಟ್ ಒಂದು ತಿಂಗಳಂತೂ ಅಲ್ಲೇ ಇರುತ್ತೆ. ಆಮೇಲೆ ನೀವು ಆಪ್ಷನ್ ಸೆಲ್ಲಿಂಗ್ ಮಾಡೋದಕ್ಕೆ ಆರಾಮು ನಾಳೆ ಏನೊಂದು ಹೈ ರೇಂಜ್ ಮಾಡುತ್ತೆ, ಒಂದು ಏನು ಲೋ ರೇಂಜ್ ಮಾಡುತ್ತೆ, ಆ ದಿನದಲ್ಲಿ ಸುಮಾರು ಹೊತ್ತು ಮಾರ್ಕೆಟು ಉಳ್ಕೊಳ್ಳೋ ಸಾಧ್ಯ ಇರುತ್ತೆ. ಇನ್ಕ್ಲೂಡಿಂಗ್ ಗ್ಯಾಪ್ ಅಂತ ನೀವು ತೊಗೊಂಡ್ರೆ ಆ ಒಂದು ದೊಡ್ಡ ರೇಂಜ್ ಸಿಗುತ್ತೆ ನಿಮಗೆ, ಸುಮಾರು ದಿನ ಮಾರ್ಕೆಟು ಅಲ್ಲೇ ಉಳಿಯುವಂಥ ಸಾಧ್ಯತೆ ಇರುತ್ತೆ. ಸೊ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಸೈಡ್ ಮಾಡಿ ತೊಗೊಳುತ್ತೆ. ಜೊತೆಗೆ ಇವತ್ತು ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಕೂಡ ಆಗಿತ್ತಲ್ವಾ, ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಇವತ್ತು ನೋಡೋದಾದರೆ ಸೊ ಇವತ್ತು ಮಿಡ್ ಕ್ಯಾಪ್ ನಿಫ್ಟಿ ಟ್ರೇಡ್ ನೋಡೋದು ನೋಡಿ ತುಂಬ ಈಸಿ ರೇಂಜಲ್ಲೇ ಮುಗಿಸ್ಕೊಂಡಿದೆ. ಹೇಳಬೇಕು ಅಂತಂದರೆ ಇವತ್ತು 11,800 ರೆಸಿಸ್ಟೆನ್ಸ್ ಆಗಿ ಉಳ್ಕೋಬೋದು. ರೆಸಿಸ್ಟೆನ್ಸ್ ಸಪೋರ್ಟಿಗೆಲ್ಲ ಬೆಲೆ ಇಲ್ಲ, ಇವಾಗ ಎಮೋಷನ್ಸ್ ಪ್ಲೇ ಆಗುತ್ತೆ ಅಂತ ಮಾತಾಡಿದ್ವಿ. ಬಟ್ ಸ್ಟಿಲ್ ಈ ಒಂದು ನೋನ್ ಏರಿಯಾನೇ ಆಗಿರೋದ್ರಿಂದ ಒಂದು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಯಾಕೆಂದರೆ ಆಲ್ ಟೈಮ್ ಹೈಗೆ ಹೋಗಿಲ್ಲ ನೋಡಿ ಮಿಡ್ ಕ್ಯಾಪ್ ನಿಫ್ಟಿ. ಅಂದರೆ ಒಂದು ಹೊಸ ಹೈ ಅಂತ ಮಾಡಿಲ್ಲ ಇವತ್ತು. ಯಾವ್ದು ಹೈ ಇತ್ತು ಮೊನ್ನೆ ಆ್ಯಕ್ಟ್ ಆಗಿತ್ತು ಆ ಹೈ ಒಳಗಡೆ ಇದೆ. ಇಂಟ್ರೆಸ್ಟಿಂಗ್ ಇದು, ಯಾಕಂದರೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಮಾತ್ರ ಆಗಿರೋದು. ಬಟ್ ಇವತ್ತು ಓವರ್ ಆಲ್ ಇಂಡೆಕ್ಸ್ ಅಂತ ನೋಡಿದ್ರೆ ಐ ಥಿಂಕ್ PSU ಬ್ಯಾಂಕ್ಗಳ ಇಂಡೆಕ್ಸ್ ಇವತ್ತು ಹೈಯೆಸ್ಟ್ ಪರ್ಫಾರ್ಮಿಂಗ್ ಇಂಡೆಕ್ಸ್ ಅಂತ ಕಾಣಿಸುತ್ತೆ. ಸೊ ಟೋಟಲ್ ನಿಫ್ಟಿ 50 ಸ್ಟಾಕ್ಸಲ್ಲಿ ನೋಡಿದ್ರೆ ಐ ಥಿಂಕ್ ಅದಾನಿ ಪವರ್ ಅನ್ಸುತ್ತಲ್ವಾ 15% ಅಪ್ ಬಂದಿರುತ್ತೆ, ಅದೇ ಹೈಯೆಸ್ಟ್ ಬಂದಿರುವಂಥದ್ದು. ಸೊ 11,800 ರೆಸಿಸ್ಟೆನ್ಸ್ ಥರ ಕಾಣಿಸ್ತಾ ಇದೆ ಇಫ್ ಅಟ್ ಆಲ್ ಮಾರ್ಕೆಟ್ ರೆಸ್ಪೆಕ್ಟ್ ಮಾಡೋದಾದರೆ ಅಂತ ಮಾತಾಡಿದ್ವಿ. ಸೊ ಮೇಲ್ಗಡೆ ನೀವು ಆರಾಮಾಗಿ 12,000 ಆ ಲೆವೆಲೆಲ್ಲ ಏನಾದರೂ ನೀವು ಸೆಲ್ಲಿಂಗ್ ಮಾಡಿತ್ತು ಅಂತಂದರೆ ಕೆಳಗಡೆ ನೀವು ಆರಾಮಾಗಿ ಈ ಝೋನ್ ಎಲ್ಲ ಓಪನ್ ಆಯಿತು, ಇಲ್ಲಿ 11,400 ಇದರಲ್ಲೆಲ್ಲ ನೀವು ಆಪ್ಷನ್ಸ್ ಸೆಲ್ಲಿಂಗ್ ಮಾಡಿದರೆ ಆರಾಮಾಗಿ ನಿಮ್ಗೆ ಸಿಗ್ತಾ ಇತ್ತು. ಸ್ಟ್ರಾಟಜಿ ಏನಂತ ಮಾತಾಡಿದ್ವಿ ಇವತ್ತು 1:1 ಇಟ್ಕೊಳ್ಳಿ ಅಂತ. ಇದು ನಾಳೆಗೂ ಅಪ್ಲಿಕೇಬಲ್ ಆಗುತ್ತೆ ನೋಡಿ ಹೇಳ್ತಾ ಇದ್ದೀನಿ. ಸೊ ನಾಳೆ ಒಂದು ರಿವರ್ಸಲ್ ಬರುವಂಥ ಸಾಧ್ಯತೆ ಇದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೆಕೆಂಡ್ ಹಾಫಲ್ಲಿ. ಹಾಗಾಗಿ ಹುಷಾರಾಗಿರಿ. ಅಕಸ್ಮಾತ್ ಗ್ಯಾಪ್ ಡೌನ್ ಓಪನಿಂಗ್ ಆದರೆ ಗ್ಯಾಪ್ ಡೌನ್ ಓಪನಿಂಗ್ ಆಗೋ ಸಾಧ್ಯತೆ ಕಮ್ಮಿ. ಗ್ಯಾಪ್ ಡೌನ್ ಓಪನಿಂಗ್ ಆದರೆ ಅದು ಕೂಡ ಒಂದು ಡೈಸಿಯಾಗೇ ಇರುತ್ತೆ, ಮೇಲೆ ಕೆಳಗಡೆ ಆಗ್ಬೋದು. ಅಕಸ್ಮಾತ್ ಹೈಲಿ ಲೈಕ್ಲಿ ಸಿನಾರಿಯೋ ನಾಳೆ ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಗಿ ಒಂದು ಸ್ವಲ್ಪ ಮೇಲ್ಗಡೆ ಹೋಗಿ ಗ್ಯಾಪ್ ಅಪ್ ಓಪನಿಂಗ್ ಆಗಿ 11-11:30 ಒಂದು ರಿವರ್ಸಲ್ ಸಿಗ್ತಾ ಹೋಗ್ಬೋದು. ರಿವರ್ಸಲ್ ಅಂದರೆ ತುಂಬ ರಿವರ್ಸಲ್ ಅಂತಲ್ಲ, ನೆನ್ನೆ ಎಲ್ಲಿ ಕ್ಲೋಸಿಂಗ್ ಆಗಿತ್ತು ಅಥವಾ ಓಪನಿಂಗ್ ಆಗಿತ್ತು ಆ ಝೋನಲ್ಲಿ ಬಂದು ನಾಳೆ ಕ್ಲೋಸ್ ಆಗುವಂಥ ಸಾಧ್ಯತೆ ಇದೆ ಅಂತ ಅನಿಸ್ತಾ ಇದೆ. ಹೇಗೆ ನನ್ನ ಅನಿಸಿಕೆ ಇದು. ನಾನು ಸೆಬಿ ಸ್ಟೇಟ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಎಲ್ಲ ನಾಳೆ ಟ್ರೇಡ್ ಮಾಡೋದು ನಿಮ್ಮ ಓನ್ ರಿಸ್ಕಲ್ಲಿ ಮಾಡ್ತಾ ಇದ್ದೀರಾ. ಜೆರೋತಾ ಅವರು ಇವತ್ತು ಒಂದು ಬ್ಲಾಗ್ ಕೂಡ ಶೇರ್ ಮಾಡಿದ್ರು, ಯಾರಾದರೂ ಟ್ರೇಡ್ ಮಾಡಲೇಬೇಕು ಅಂತಂದರೆ ಏನಿದೆ ಅಂತ ಬೇಕಾದರೆ ಕಾಮೆಂಟ್ಸಲ್ಲಿ ಪಿನ್ ಮಾಡಿರ್ತೀನಿ, ಓದ್ಬೋದು ನೀವು ಆ ಬ್ಲಾಗ್ ಬಗ್ಗೆ. ಜೊತೆಗೆ ನಾವು ಸ್ಯಾಟರ್ಡೇ ಒಂದು ನಮ್ಮ ಚಾನಲಲ್ಲೂ ವೀಡಿಯೋ ಮಾಡಿದ್ದೀನಿ, ಅದನ್ನ ಕೂಡ ನೀವು ಚೆಕ್ಔಟ್ ಮಾಡ್ಬೋದು. ಡಿಸ್ಕಸ್ ಮಾಡಿದ್ವಿ ಕೆಲವರು ಗ್ರೂಪಲ್ಲಿ. ಸೊ ಇವತ್ತು ನಾಳೆಗೆ ಅದೇ ರೀತಿ ಸಿನಾರಿಯೋ ಇದೆ. ಇವತ್ತು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಅದೇ ರೀತಿಯಾಗಿತ್ತು ಸಿಚುಯೇಷನು. ಸೊ ನಾಳೆಗೆ ಅದೇ ಹೇಳ್ತಾ ಇದ್ದೀನಿ ಮತ್ತೆ. ಸೊ ಈಗ ಫಿನ್ ನಿಫ್ಟಿಗೆ ನೋಡ್ಕೊಂಡು ಬಂದ್ಬೋಣ. ಸೊ ಫಿನ್ ನಿಫ್ಟಿನಲ್ಲೇ ನಾವು ನೋಡೋದಾದ್ರೆ ಆಪ್ಷನ್ ಚೈನು ಈಗ ನೋಡಿ 22,000 ನಾಳೆ ಇನ್ ಕೇಸ್ 23,000 ಹತ್ತಿರ 22,900 ಅಲ್ಲೆಲ್ಲರೂ ಓಪನ್ ಆಯಿತು ಅಂತ ಅನ್ಕೊಳ್ಳೋಣ. ಮಾರ್ಕೆಟು ಓಪನ್ ಆಯಿತು ಅಂತಂದರೆ ನಿಮಗೆ ಕೆಳಗಡೆ ನೀವು 22,500 ರೌಂಡ್ ಲೆವೆಲ್ ಬಿಟ್ಟು ಅಂತ ನೀವು ನೋಡೋದಾದ್ರೆ ಇವತ್ತೆಲ್ಲಿ ಲೋ ಮಾಡಿತ್ತಲ್ಲ 22,400 ಅದೆಲ್ಲ ಅಲ್ಲಿ ಪುಟ್ ಆಪ್ಷನ್ ನೋಡಿ $177 ನಡೀತಾನೆ. ನಾಳೆ ಇದು ಲೆಟ್ಸ್ ಇಮ್ಯಾಜಿನ್ ಒಂದು $60 ಬರುತ್ತೆ ಅಂತ ಅನ್ಕೋಣ. ಸೊ $60 ಮೇಲ್ಗಡೆ ಸಿಗುತ್ತೆ ನಿಮಗೆ ಯಾವುದೋ ಒಂದು ಸ್ಟ್ರೈಕಲ್ಲಿ, ಕೆಳಗಡೆ ಅದೇ ರೀತಿ ಮೇಲ್ಗಡೆನೂ ಒಂದು $60 ಯಾವುದೋ ಒಂದು ಸ್ಟ್ರೈಕಲ್ಲಿ ಇದೆ ಅಂತ. ಇವತ್ತು ನೋಡೋದಾದ್ರೆ $60 ಸ್ಟ್ರೈಕ್ ಎಲ್ಲಿದೆ ಅಂತಂದರೆ 22,700, 63 ಅಂದರೆ 24,100 ಅಂದರೆ ಸರಿಸುಮಾರು ಒಂದು 400 ಪಾಯಿಂಟ್ಗಳ ಮೇಲ್ಗಡೆ ಕಾಣಿಸ್ತಾ ಇದೆ ಅಲ್ವಾ. 400 ಪಾಯಿಂಟ್ಗಳ ಮೇಲೆ $60 ಇದೆ. $60 ಅಂತಲೂ ಇಲ್ಲ, ನೀವು $50 ಇಟ್ಕೋಬೋದು, ಇನ್ನು $700-800 ಆಗುತ್ತೆ. $50 ಸ್ಟ್ರೈಕ್ನ ನೀವು ನಾಳೆ ಚೂಸ್ ಮಾಡ್ತೀರಾ ಅಂತ ಅನ್ಕೊಳ್ಳೋಣ. ವಿಕ್ಸು ಇಮ್ಯಾಜಿನ್ 20 ಮೇಲೇ ಇರುತ್ತೆ ಅಂತ, ಯಾಕಂದರೆ ನಾಳೆ ಗ್ಯಾಪ್ ಓಪನಿಂಗ್ ಆದರೆ ಅಲ್ಲೇ ಇರ್ಬೋದು, ಕೌಂಟಿಂಗ್ ಶುರು ಆದಮೇಲೆ ಸ್ಲ್ಯಾಶ್ ಆಗ್ತಾ ಹೋಗ್ಬೋದು. ಸೊ ಆ ರೀತಿ ಸಿಚುವೇಷನ್ ಇತ್ತು ಅಂತಂದರೆ ನಿಮಗೆ ಬೆಳಗ್ಗೆ $50 ಸ್ಟ್ರೈಕ್ಗಳು ತುಂಬ ದೂರದಲ್ಲೇ ಸಿಗುತ್ತೆ, ಫಾರ್ OTMಲ್ಲೇ ಸಿಗುತ್ತೆ. ಅದನ್ನು ಯೂಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಹೇಳ್ತಾ ಇದ್ದೀನಿ ನೋಡಿ, ಎಲ್ಲಿ ತನಕ ವಿಕ್ಸು ಜಾಸ್ತಿ ಮೇಲ್ಗಡೆ ಇರುತ್ತೋ ಅಲ್ಲಿ ತನಕ ನಮಗೆ ಫಾರ್ OTMಗೂ ಜಾಸ್ತಿ ಪ್ರೀಮಿಯಮ್ ಸಿಗುತ್ತೆ. ಅದನ್ನು ನಾವು ಕ್ಯಾಪ್ಚರ್ ಮಾಡಿಕೊಂಡ್ರೆ ನಿಮ್ಗೆ 50 ಪಾಯಿಂಟ್ ಕೆಳಗಡೆದು 50 ಪಾಯಿಂಟ್ ಮೇಲ್ಗಡೆದು ಸಿಕ್ತು ಅಂತಂದರೆ ಅದನ್ನು ನೀವು ಸ್ಟ್ರ್ಯಾಂಗಲ್ ಮಾಡಿಬಿಟ್ರಿ ಅಂತಂದ್ರೂ ಸೊ $50 ನೀವು $100 ಸಿಗ್ತಾ ಇದೆ ನಿಮಗೆ ಪುಟ್ ಟುಗೆದರು. ನೀವು $50 ನಮಗೆ ಕ್ಯಾಪ್ಚರ್ ಆದರೆ 50 ಪಾಯಿಂಟ್ ಕ್ಯಾಪ್ಚರ್ ಆದರೆ ಸಾಕು, 2 ಲೆಗ್ನ ಎಕ್ಸಿಟ್ ಮಾಡ್ತೀನಿ ಅಂತ ಒಂದು ಸೇಫ್ ಸ್ಟ್ರಾಟಜಿ ಇಟ್ಕೋಬೋದು. ಯಾರಿಗಾರು ಪೂರ್ತಿ ಸಮಯ ಇಲ್ಲ ಅಥವಾ ಸೆಕೆಂಡ್ ಹಾಫಲ್ಲಿ ಒಂದು ವಾಲಟಿಲಿಟಿ ಬರ್ಬೋದು ಕೌಂಟಿಂಗ್ ಮುಗಿಯೋಷ್ಟೊತ್ತಿಗೆ ಅಂತೆಲ್ಲ ಇದ್ರು ಅಂದರೆ ಇವಾಗ ಒಂದು ಕಾಲ್ ಸೈಡು ಒಂದು $50 ಸೆಲ್ ಮಾಡಿರ್ತೀರಾ, ಪುಟ್ ಸೈಡು $50 ಸೆಲ್ ಮಾಡಿರ್ತೀರಾ. ಡಿಸ್ಪೈಟ್ ಗ್ಯಾಪ್ ಅಪ್ ಓಪನಿಂಗ್ ಆದ್ರೂ ಕೂಡ ನಿಮ್ಮ ಕಾಲ್ ಸೈಡ್ಗೆ ಪ್ರೀಮಿಯಂ ಮೇಲ್ಗಡೆ ಹೋಗ್ತಾ ಹೋಯ್ತು ಅಂತ ಅನ್ಕೊಳ್ಳಿ. ಇಲ್ಲಿರೋದು ನಿಮ್ಗೆ ಏನಾಗ್ತಾ ಹೋಗುತ್ತೆ, ಸ್ವಲ್ಪ ಒಂದೇ ಸಲ ಲಾಸ್ ಆಗೋದಿಲ್ಲ, ನಿಧಾನಕ್ಕೆ ಹೋಯ್ತು ಅಂತಂದರೆ. ಬಟ್ ಒಂದೇ ಸಲ ತುಂಬ ಬುಲ್ಲಿಶ್ ಆಗಿ ಮೇಲ್ಗಡೆ ಹೋಯ್ತು ಅಂತಂದರೆ ಆ $50 ಇರೋದು $70, $80 ಹಂಗೆ ಬೆಳೀತಾ ಹೋಗ್ತಾ ಹೋಗುತ್ತೆ. ಜೊತೆಗೆ ನಿಮ್ಮದು ಪಿ ಇದೇನು ಸೆಲ್ ಮಾಡಿರ್ತಾರೋ ಅದು ಕಂಪ್ಲೀಟಾಗಿ ಸ್ಲ್ಯಾಶ್ ಆಗ್ತಾ ಬರುತ್ತೆ. ಸೊ ಒಂದೇ ರೇಂಜಲ್ಲಿ ನಿಧಾನಕ್ಕೆ ಇವತ್ತು ಆಗೋ ಥರ ಮೇಲ್ಗಡೆ ಹೋಯ್ತು ಅಂತಂದರೆ ಇದು ಡಿಕೆ ಆಗ್ತಾ ಇರುತ್ತೆ, ಅದು ಡಿಕೆ ಆಗ್ತಾ ಇರುತ್ತೆ. ಮೇಲ್ಗಡೆ ಕಾಲ್ ಆಪ್ಷನ್ ಮಾರಿದ್ದು ನಿಮಗೆ ಜಾಸ್ತಿ ಬೇಗ ಡಿಕೆ ಆಗಲ್ಲ, ಬಟ್ ಪುಟ್ ಆಪ್ಷನ್ ಬೇಗ ಡಿಕೆ ಆಗ್ತಾ ಇರುತ್ತೆ. ಸೊ ಆ ಥರ ಡಿಕೆ ಆದಾಗ ಬಂದಾಗ ಎರಡೂ ಕಡೆಯಿಂದ ನಿಮಗೆ ಪುಟ್ ಟುಗೆದರ್ 50 ಪಾಯಿಂಟ್ಸು ಡಿಕೆ ಆಗೋಯ್ತು, ಕೊಳ್ತೋಯ್ತು ಅಂತ ಅನ್ಕೊಳ್ಳೋಣ.
ಕೊಳ್ತೋಯ್ತು ಅಂತಂದರೆ ಎರಡನ್ನೂ ಎಕ್ಸಿಟ್ ಮಾಡ್ಕೊಂಬಿಡಿ, ಆರಾಮಾಗಿರ್ತೀರ. ಸೊ ಇನ್ ಕೇಸ್ ಏನಾದರೂ ಎರಡರದ್ದು ಸೈಡು ಸೇರಿ 50 ಪಾಯಿಂಟ್ಗಿಂತಲೂ ಜಾಸ್ತಿ ನೀವು ಅಂದ್ಕೊಂಡಿದ್ದಕ್ಕಿಂತ ಮೇಲ್ಗಡೆ ಹೋಯ್ತು ಅಂತ ಅನ್ಕೊಂಡು, ಅಂದರೆ ನೀವು 100 ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ರಿ, ಆ 100 ಪಾಯಿಂಟಲ್ಲಿ ಯಾವುದೋ ಒಂದು ಕಡೆ 50 ಪಾಯಿಂಟ್ ಎರಡು ಸೇರಿ ಆ ಥರ ಎರಡು ಸೇರಿ ಆಗಲ್ಲ, ಒಂದು ಸೈಡ್ ಅದು ತುಂಬ ಮೇಲ್ಗಡೆ ಹೋಗ್ಬಿಡ್ತು, ಬುಲ್ಲಿಶ್ ಆಗಿ ಫುಲ್ ಮೇಲ್ಗಡೆ ಹೋಯ್ತು, ನೀವು 50 ರೂಪಾಯಿ ಇರೋದು ನಿಮ್ಮದು 100 ರೂಪಾಯಿ ಆಗ್ತಾ ಇದೆ ನೀವು ಪ್ರೀಮಿಯಂ ಮಾರಿತು ಅಂತಂದರೆ ಅವಾಗ ಎರಡನ್ನೂ ಎಕ್ಸಿಟ್ ಮಾಡ್ಕೊಬಿಡಿ. ಅದಕ್ಕಿಂತ ಜಾಸ್ತಿ ಇಟ್ಕೊಂಡ್ಬಿಡಿ, 1:1 ಇಟ್ಕೊಳ್ಳಿ. ನೋಡಿ ಪಾಯಿಂಟ್ಸು ಜಾಸ್ತಿ ಕ್ಯಾಪ್ಚರ್ ಇಟ್ಕೊಳ್ಳಿ, ಆದರೆ ಅಷ್ಟೂ ನಾಳೆ ಫಿಲ್ ಆಗುತ್ತೆ ಅಂತ ಇಟ್ಕೊಂಡು ಹೋಗ್ಬಿಡಿ. ಅಫ್ಕೋರ್ಸ್ IV ಜಾಸ್ತಿ ಆಗಿರೋದ್ರಿಂದ ನಮಗೆ ಇಂಪ್ಲಾಯ್ಡ್ ವಾಲಟಿಲಿಟಿನೂ ಜಾಸ್ತಿ ಇದೆ, ವಿಕ್ಸು ಜಾಸ್ತಿ ಇದೆ. ಈ ಕಾರಣದಿಂದಾಗಿ ನಮಗೆ ಫಾರ್ OTM ಅಲ್ಲಿ ಹೈಯೆಸ್ಟ್ ಪ್ರೀಮಿಯಂ ಸಿಗುವಂಥದ್ದು ಒಂದು ವರದಾನ ಇವಾಗ ನಾಳೆಗೆ, ಕರೆಕ್ಟ್. ಸೊ ಜೊತೆಗೆ ನಾಳೆ ಥೀಟಾ 0 ಆಗಲೇಬೇಕು. ಸೊ ಆ ಕಾರಣದಿಂದಾಗಿ ಒಂದು 50 ಪಾಯಿಂಟಿಂದು ಅಂತ ನೀವು ಸ್ಟ್ರೈಕ್ ಚೂಸ್ ಮಾಡಿ ಸ್ಟ್ರಾಂಗಲ್ ಮಾಡಿದ್ರೆ ವಿತ್ ಹೆಡ್ಜಿಂಗು ಎಗೇನ್. ಸೊ ಆ ರೀತಿ ಮಾಡಿದ್ರೆ ಯಾವ್ದಾದ್ರು ಎರಡು ಕಡೆಯಿಂದಲೂ ಸೇರಿಸಿ 50 ಪಾಯಿಂಟ್ ನಿಮಗೆ ಡಿಕೆ ಆಯಿತು ಅಂತಂದರೆ ಎಕ್ಸಿಟ್ ಮಾಡ್ಕೊಂಡ್ರೆ ನಿಮಗೆ ಬೇಕಾದಷ್ಟು ಆಗ್ತಾ ಹೋಗುತ್ತೆ. ಒಂದು ಲಾಟಲ್ಲೇ ನೀವು ಜಾಸ್ತಿ ಕ್ಯಾಪ್ಚರ್ ಮಾಡ್ಬೋದು. ಬಟ್ ಅಷ್ಟು ಸಾಕಾಗಲ್ವಲ್ಲ ಮುಂಚೆಗೆ ಏನು ಮಾಡೋದು? ಸೊ ನಾಳೆನೇ ಎಲ್ಲ ಮಾಡಬೇಕು, ನಾಳೆನೇ ಪೂರ್ತಿ ಎಲ್ಲ ನಾನು ಏನೇನು ಯಾರು ಲಾಸ್ ಮಾಡ್ಕೊಂಡಿದ್ರೆ ಲಾಸ್ ಅಷ್ಟು ನಾಳೆನೇ ತಿರ್ಸ್ಕೊಂಡ್ಬಿಡ್ಬೇಕು, ಇಲ್ಲ ನಾಳೆ ಒಂದೇ ದಿನದಲ್ಲಿ ಎಲ್ಲ ಚೇಂಜ್ ಆಗಬೇಕು ಅಂತ ಅನ್ನೋಕ್ಕೆ ಹೋಗಿ ಆಪತ್ತುಗಳು ಬರುವಂಥದ್ದು ಸಾಧ್ಯತೆ ಜಾಸ್ತಿ. ಸೊ ಹಾಗಾಗಿ ಮಾರ್ಕೆಟೇ ಆಪರ್ಚುನಿಟಿ ಕೊಡ್ತಾ ಇದೆ, ವೀಕ್ಸು ತುಂಬ ಜಾಸ್ತಿ ಆಗಿರೋದ್ರಿಂದ ಅದನ್ನು ಯುಟಿಲೈಸ್ ಮಾಡಿಕೊಂಡು ಸೇಫಾಗಿ ಎಕ್ಸಿಟ್ ಮಾಡೋದ್ರ ಕಡೆ ನೋಡಿ ಅಂತ ಹೇಳ್ತೀನಿ. ಯಾವುದೇ ಸ್ಟಾಕ್ಗಳನ್ನು ಮಾತಾಡ್ತಾ ಇಲ್ಲ ಇವತ್ತು. ಮತ್ತೊಂದು ಚಾರ್ಟ್ ಸ್ಟಾಕ್ನೊಂದಿಗೆ ಭೇಟಿ ಆಗೋಣ. ನಾಳೆ ಕೂಡ ನನ್ನ ಟರ್ಮಿನಲ್ ಮುಂದೆ ಇರೋದಿಲ್ಲ, ಬಟ್ ಸಾಧ್ಯವಾದಾಗ ಅಪ್ಡೇಟ್ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. 2 ದಿನ ಅದಾದಮೇಲೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಕೂಡ ಇದೆ. ಈ ವೀಕು ಕೂಡ ವಾಲಟಿಲಿಟಿ ಇರುವಂಥ ಸಾಧ್ಯತೆ ಇರುತ್ತೆ. ಬಟ್ ನಾಳೆ ಒಂದು ಡಿಸೈಸಿವ್ ಮೂವ್ ಬರೋದ್ರಿಂದ ಅದಕ್ಕೆ ತಕ್ಕಂಗೆ ಮಾರ್ಕೆಟು ಬೇವ್ ಆಗೋಂಥ ಸಾಧ್ಯತೆ ಇದೆ. ನೋಡ್ತಾ ಹೋಗೋಣ ಯಾವ ರೀತಿ ಆಗುತ್ತೆ ಅಂತ. ಇಂಟ್ರೆಸ್ಟಿಂಗ್ ಇವೆಂಟು, ಹಿಸ್ಟಾರಿಕಲ್ ಇವೆಂಟು ಭಾರತಕ್ಕೆ. ಯಾಕೆಂತಂದರೆ ನಾನು ಆಗಲೇ ಹೇಳ್ದಂಗೆ ಶನಿವಾರ ವಿಡಿಯೋದಲ್ಲೂ ಹೇಳಿದ್ದೀನಿ ಇದನ್ನ, ಯಾವುದೇ ಒಂದು ಸರ್ಕಾರ ಇರುವಂಥ ಸರ್ಕಾರನೇ 3 ಬಾರಿ ಒಂದು ಕ್ಲಿಯರ್ ಮೆಜಾರಿಟಿ ಬಂದಿರೋದ್ರಿಂದ ಮಾರ್ಕೆಟ್ನು ಇದುವರೆಗೂ ನೋಡೇ ಇಲ್ಲ. ಸೊ ಹಾಗಾಗಿ ಆ ಕ್ಲಿಯರ್ ಮೆಜಾರಿಟಿ ಸಿಗುತ್ತೆ ಅಂತಂದರೆ ಮಾರ್ಕೆಟ್ ಇದನ್ನ ಖಂಡಿತವಾಗಿ ಪಾಸಿಟಿವ್ ಆಗಿ ನೋಡುತ್ತೆ. ಗ್ರೋತ್ ಸ್ಟೋರಿ ಅಹೆಡ್ ಇದೆ. ಇನ್ವೆಸ್ಟ್ ಆದರೂ ದಯವಿಟ್ಟು ಇನ್ವೆಸ್ಟ್ ಆಗಿರಿ. ಇನ್ವೆಸ್ಟ್ ಆಗದಲ್ಲೇ ಇದ್ದರೂ ಈ ಗ್ಯಾಪ್ ಫಿಲ್ಲಿಂಗ್ ಆದಾಗ ಮತ್ತೊಂದು ಟೈಮಲ್ಲಿ ಮಾರ್ಕೆಟ್ ಆಪರ್ಚುನಿಟಿ ಕೊಡ್ತಾನೆ ಇರುತ್ತೆ, ಆಗ ಇನ್ವೆಸ್ಟ್ ಮಾಡಿ. ಈಗ ಅಯ್ಯೋ ಮೇಲೋಗ್ಬಿಡುತ್ತೆ, ಇಲ್ಲಿಂದ ಏನೋ ಫುಲ್ ಚೇಂಜ್ ಆಗಿಬಿಡುತ್ತೆ ಅಂತ ಹರಿಬರಿನಲ್ಲಿ ಯಾವುದೋ ಒಂದು ಆಲ್ ಟೈಮ್ ಹೈ ಇರೋ ಸ್ಟಾಕಲ್ಲಿ ಬಂದು ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಸುಮಾರು ಜನ ಇವತ್ತು ಮೆಸೇಜ್ ಮಾಡಿ ಕೂಡ ಕೇಳಿದ್ರೆ ಯಾವ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ. ನಿಮಗೆ ಉತ್ತರ ಇದೆ, ಇದ್ರ ಬಗ್ಗೆನೂ ಬೇಕಾದ್ರೆ ಡೆಡಿಕೇಟೆಡ್ ವಿಡಿಯೋ ಮಾಡೋಣ. ಸುಮಾರು ಕಮೆಂಟ್ ಕೂಡ ಮಾಡಿ ಹೇಳಿದ್ರಿ. ಇಯರ್ ಟಿಲ್ ಡೇಟ್ ಅಂತ ನೀವು ನಿಫ್ಟಿ 50ನಲ್ಲಿ ಹೋಗಿ ನೋಡಿದ್ರೆ ಎಷ್ಟೊಂದು ಕೆಂಪು ಸ್ಟಾಕ್ಗಳು ಈಗಲೂ ಕೂಡ ಕಾಣಿಸುತ್ತೆ. ಯಾವ್ಯಾವ ಸ್ಟಾಕ್ಗಳು ವ್ಯಾಲ್ಯೂಯೇಷನ್ ಇದೆ ಅಂತ ನಿಮಗೂ ಗೊತ್ತಿದೆ. ಸೊ ಖಂಡಿತವಾಗ್ಲೂ ಅಂಥ ಸ್ಟಾಕಲ್ಲಿ ಕ್ವಾಲಿಟಿ ನೇಮ್ಸಲ್ಲಿ ಹೂಡಿಕೆ ಮಾಡಿ. ಯಾವುದೋ ಒಂದು ಸ್ಟಾಕ್ ಇವಾಗ ಬುಲ್ ಮಾರ್ಕೆಟಲ್ಲಿ ಹೆಂಗೆ ಅಂತಂದರೆ ಯಾವುದೋ ಹೆಸರು ಕೇಳ್ದಿರೋ ಕಂಪ್ನಿಗಳೆಲ್ಲ ಮೇಲ್ಗಡೆ ಬಂದುಬಿಟ್ಟಿರುತ್ತೆ. ಅಂಥ ಟೈಮಲ್ಲೂ ಕೆಲವೊಂದು ಬ್ಲೂ ಚಿಪ್ ಕಂಪ್ನಿಗಳು ನಿಮಗೆ ವ್ಯಾಲ್ಯೂಯೇಷನ್ ಸಿಗ್ತಾ ಇದೆ ಅಂತಂದರೆ ನನಗೆ ಯಾಕೆ ಇದು ಆಪರ್ಚುನಿಟಿ ಯೂಸ್ ಮಾಡ್ಕೋಬಾರ್ದು ಅಂತ ಅನ್ಸುತ್ತೆ. ಅಂದರೆ ಈಗಲೂ ಕೂಡ ಮಾರ್ಕೆಟ್ ಆಲ್ ಟೈಮ್ ಹೈಯಲ್ಲಿ ಇದ್ದರೂ ಕೂಡ ಸುಮಾರು ಕಂಪ್ನಿಗಳು ಇವಾಗ ಒಳ್ಳೆ ವ್ಯಾಲ್ಯೂಯೇಷನಲ್ಲಿದೆ. ಗುರುತಿಸ್ಬಿಟ್ಟು ನೀವು ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡಬೇಕು ಅಷ್ಟೇ. ಸೊ ಮುಂದಿನ 15-20-25 ವರ್ಷಗಳು 2047 ಭಾರತ ಇನ್ನೂ ದೊಡ್ಡ ದೇಶ ಆಗಿರುತ್ತೆ. ಈಗ ಆಲ್ರೆಡಿ 4ನೇ ದೊಡ್ಡ ಕಂಟ್ರಿ ಆಗಿದೆ ಬೈ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೋಡೋದಾದರೆ. ಮುಂಬರುವ ದಿನಗಳಲ್ಲಿ ನಾವು 2ನೇ ಸ್ಥಾನಕ್ಕೆ ಹೋಗೋದ್ರಲ್ಲಿ ಅನುಮಾನ ಇಲ್ಲ. ಹಾಗಾಗಿ ಇನ್ವೆಸ್ಟ್ಮೆಂಟ್ ಸ್ಟೋರಿ ಯಾವತ್ತೂ ಗ್ರೀನೇ. ಸೊ ಅದರಲ್ಲಿ ಖಂಡಿತ ಯಾವತ್ತೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಅಂತ ಹೇಳ್ತೀನಿ. ಮತ್ತೊಮ್ಮೆ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ.